ಗ್ಯಾಸ್ ಸಿಲಿಂಡರ್ ಅಭಾವ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೇಗೆಲ್ಲ ಬಿಸಿ ತಟ್ತಾ ಇದೆ ಹೋಟೆಲ್ ಮಾಲೀಕರಿಗೆ ಅನ್ನೋದರ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ವಿ. ಇನ್ನು ಗದಗದ KSRTC ಕ್ಯಾಂಟೀನ್ಗೂ ಕೂಡ ಬೀಗ ಹಾಕಲಾಗಿದೆ. ಕಾರಣ ಅಲ್ಲೂ ಅದೇ ಸಮಸ್ಯೆ, ಅಲ್ಲೂ ಕೂಡ ಗ್ಯಾಸ್ ಸಪ್ಲೈ ಇಲ್ವಂತೆ. ಗ್ಯಾಸ್ ಸಪ್ಲೈ ಇಲ್ಲದೆ ಇರೋದಕ್ಕೆ ಹೋಟೆಲ್ ಮಾಲೀಕರು ಪರದಾಟ ನಡೆಸಿದ್ದಾರೆ. ಹೋಟೆಲ್ಗೆ ಬೀಗ ಹಾಕಿದ್ದಾರೆ. ಸದ್ಯ ವ್ಯಾಪಾರವಿಲ್ಲದೆ ಬಿಕೋ ಅಂತ ಇದೆ ಬಸ್ ನಿಲ್ದಾಣ ಮತ್ತು ಅಲ್ಲಿರುವಂತಹ ಕ್ಯಾಂಟೀನ್ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಭೀಮನಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮನಗೌಡ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಗದಗದಲ್ಲಿ ಅಂತೇಳಿ? ಹೌದು ಪ್ರೇಮ್ ಕುಮಾರ್, ಈ ಒಂದು ಗ್ಯಾಸ್ನ ಅಭಾವ ಗದಗ ಜಿಲ್ಲೆಯೂ ಕೂಡ ಗ್ಯಾಸ್ನ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲೂ KSRTC ಕ್ಯಾಂಟೀನ್ ಇವತ್ತು ಸಂಪೂರ್ಣವಾಗಿ ಬಂದ್ ಆಗಿದೆ. ಆ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು ನಾವೀಗ ಇದು ಗದಗ್ನ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಬಸ್ ನಿಲ್ದಾಣದಲ್ಲಿರುವಂಥ ಉಡುಪಿ ಹೋಟೆಲು ಶ್ರೀ ಕೃಷ್ಣ ಗ್ರ್ಯಾಂಡ್ ಅನ್ನುವಂಥ ಈ ಹೋಟೆಲು. ಇಲ್ಲಿ ಗ್ರಾಮೀಣ ಭಾಗದಿಂದ ಬಂದಂತಹ ಪ್ರತಿನಿತ್ಯ ಸಾವಿರಾರು ಜನ ಒಂದು ಪ್ರಯಾಣಿಕರು ಇಲ್ಲಿ ಬಂದು ಈ ಒಂದು ಹೋಟೆಲ್ನಲ್ಲಿ ಉಪಹಾರ, ಊಟ, ಇತರೆ ತಿಂಡಿಗಳನ್ನು ಸೇವಿಸ್ತಾ ಇದ್ರು. ಪ್ರತಿನಿತ್ಯ ಜನಜಂಗುಳಿಯಿಂದ ಕೂಡಿರುವಂಥ ಈ ಹೋಟೆಲು ಇವತ್ತು ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸಿದ್ವಿ. ಯಾಕೆ ಅಂತಂದರೆ ಈ ಹೋಟೆಲ್ನಲ್ಲಿ ಒಂದು ಸಿಲಿಂಡರ್ನ ಅಭಾವದಿಂದ ಹೋಟೆಲ್ ಸಂಪೂರ್ಣವಾಗಿ ಈಗ ಬೀಗ ಹಾಕಿರುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಪ್ರತಿನಿತ್ಯ ಸುಮಾರು 1.5ರಿಂದ 2 ಸಿಲಿಂಡರ್ ಇಲ್ಲಿ ಬಳಕೆ ಆಗ್ತಾ ಇತ್ತು. ಆದರೆ ಇವತ್ತು ಎಲ್ಲವೂ ಕೂಡ ಸಂಪೂರ್ಣವಾಗಿ ಖಾಲಿ ಆದ್ರಿಂದ ಅವ್ರಿಗೆ ಸಪ್ಲೈ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಈ ಹೋಟೆಲನ್ನು ಬೆಳಗ್ಗೆಯಿಂದನೇ ಕೂಡ ಬಂದ್ ಮಾಡಿದರೆ ಈ ಹೋಟೆಲ್ ಪ್ರತಿನಿತ್ಯ ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಇದು ಜನರ ಸೇವೆಗೆ ಇತ್ತು. ಆದರೆ ಈ ಜನರ ಹಸಿವನ್ನು ನೀಗಿಸುವಂಥ ಈ ಒಂದು ಹೋಟೆಲ್ ಈಗ ಸಂಪೂರ್ಣವಾಗಿ ಈಗ ಬಂದ್ ಆಗಿರುವಂಥದ್ದು, ಅದು ಗ್ಯಾಸ್ನ ಅಭಾವದಿಂದ. ಹಾಗಾಗಿ ಈಗ ಹೋಟೆಲ್ನ ಮಾಲೀಕರು ಸಹ ಈಗ ಮತ್ತು ಈ ಹೋಟೆಲ್ನ ಈಗ ಮ್ಯಾನೇಜರ್ ಸಹ ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಸರ್, ಪ್ರತಿದಿನ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ? ಒಂದಿನ ಬಂದಾದ್ರೆ ನಿಮ್ಗೆ ಎಷ್ಟು ನಷ್ಟ ಆಗುತ್ತೆ? ಪ್ರತಿದಿನ ಹೆಚ್ಚು ಕಮ್ಮಿ ನಮ್ಮ ಹತ್ರ 18 ಜನ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಒಂದು ದಿನ ಬಂದಾದರೆ ನಮ್ಮದು 10,000 ಹೆಚ್ಚು ಕಮ್ಮಿ 10, 15, 20,000 ಲಾಸ್ ಆಗುತ್ತೆ ನಮಗೆ. ಯಾಕಂದರೆ ನಮ್ಮದು ಅಂಗಡಿ ಬಾಡಿಗೆನೇ 10,000 ಇದೆ. ಒಂದು 20,000 ಒಂದು ದಿನಕ್ಕೆ ಲಾಸ್ ನಮ್ಮದು. ಇವತ್ತಿನಿಂದ ನಮಗೆ ಗ್ಯಾಸ್ ಬಳಕೆ ಕಮ್ಮಿ ಆಗಿದೆ, ಗ್ಯಾಸ್ ಬಳಕೆ ಇಲ್ಲ. ಸರ್, ಈಗ ನೀವು ಗ್ಯಾಸ್ ಕೇಳಿದ್ರೆ ಏನು ಹೇಳ್ತಾರೆ ಸರ್ ಗ್ಯಾಸ್ ಸಪ್ಲೈ ಮಾಡುವಂಥವ್ರು? ಗ್ಯಾಸು ಅಲ್ಲಿ ನಮ್ಮಲ್ಲಿ ಸ್ಟಾಕ್ ಇಲ್ಲ. ನಮ್ಮಲ್ಲಿ ದಿನ ಸಪ್ಲೈ ಮಾಡುವರೆ ಅವರು ಇದ್ದರೆ ಕೊಡ್ತಾರೆ ನಮಗೆ, ಆದರೆ ನಮ್ಮ ಹತ್ರ ಇಲ್ಲ. ಇವತ್ತು ನಾಳೆ ನೋಡುವ, ಮುಂದಿನ ಸಿಚುವೇಶನ್ ಏನಂತ ಹೇಳಲಿಕ್ಕಾಗೋದಿಲ್ಲ. ನಾವು ಬಂದಾಗಂತೂ ನಿಮಗೆ ತಪ್ಪಿಸೋದಿಲ್ಲ ಗ್ಯಾಸ್. ಇವತ್ತು ನಿಮಗೆ ಸಪ್ಲೈ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದರು. ಆದ್ದರಿಂದ ನಾವು ಅಂಗಡಿಯನ್ನು ಇವತ್ತು ಒಂದಿನ ಮಟ್ಟಿಗೆ ಬಂದ್ ಮಾಡಿದ್ದೀವಿ. ಮತ್ತು ಇವತ್ತು ಸಂಜೆ 5 ಗಂಟೆಯೊಳಗೆ ವಿಷಯ ತಿಳಿಸ್ತಾರೆ ಗ್ಯಾಸ್ ಇತ್ತೋ ಇಲ್ಲೋ ಅಂತ. ಗ್ಯಾಸ್ ನಮಗೆ ಆದರೆ ನಾಳೆಗೆ ನಾವು ಓಪನ್ ಮಾಡ್ತೇವೆ, ಇಲ್ಲಾಂದರೆ ಮತ್ತೆ ನಾಳೆಯಿಂದಲೂ ಬಂದು ಒಟ್ಟಿಗೆ 18 ಜನರ ಕೆಲಸಕ್ಕೆ ಕೂತು ಬಂದಿದೆ ಇದು ಒಂದು ಅಂಗಡಿಯಿಂದ. ಪ್ರೇಮ್ ಕುಮಾರ್, ಇದು ಒಂದು ಹೋಟೆಲ್ ಮ್ಯಾನೇಜರ್ ಹೇಳುವಂಥದ್ದು. ಇಲ್ಲಿ ಸುಮಾರು 18 ಜನ ನಾವು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ವಿ. ನಮ್ಗೆಲ್ರಿಗೂ ಕೂಡ ಈಗ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಒಂದು ಬಂದಂತಹ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಇಲ್ಲಿಯ ಹೋಟೆಲ್ ಮಾಲೀಕರು ಹಾಗೂ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ.